ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ನವೆಂಬರು ಡಿಸೆಂಬರ್ಗಳಲ್ಲಿ ಹುಣಸೆಕಾಯಿ ಸೀಸನ್ ಶುರು ಆಗುತ್ತೆ. ಎಳೆದಾಗಿ ಸಿಗುವಂಥ ಹುಣಸೆಕಾಯಿ ಆ ಹೊತ್ತಲ್ಲಿ ನಾವು ತೊಗೊಂಡು ವರ್ಷಗಂಟ್ಲೆ ಇಲ್ಲ ತಿಂಗ್ಳುಗಂಟ್ಲೆ ಈ ಥರ ಹುಣಸೆಕಾಯಿ ತೊಕ್ಕನ್ನು ಮಾಡಿಟ್ಕೋಬೋದು. ಹುಣಸೆಕಾಯಿ ತೊಕ್ಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತುಳಸಿ ಮದುವೆಗೆ ಬಂದಾಗ ಹುಣಸೆಕಾಯಿನ ತೊಗೊಂಡು ಬಂದಿದ್ದೆ. ಆವಾಗ ಹುಣಸೆಕಾಯಿ ಪೂಜೆಗೆ ಅಂತ ತಂದಿದ್ರಲ್ಲಿ ಬಂಚಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗೆಯೇ ಒಟ್ಟಿಗೆ ಇನ್ನೊಂದು ಬಂಚ್ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಬಂತು. ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಒಂದು ವಾರ ಇಲ್ಲ ಒಂದು 15 ದಿನಕ್ಕೆ ಆಗುವಷ್ಟು ಮಾತ್ರ ನಾನು ಹುಣಸೆಕಾಯಿ ತೊಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಹುಣಸೆಕಾಯಿಗಳನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ಒಂದು 2 ದಿನ ಬಿಟ್ಟು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆಗೆ ಒಣಗಿರೋ ಥರ ಕಾಣುತ್ತೆ, ಬಟ್ ಇದು ಫ್ರೆಶ್ ಆಗೇ ಇದೆ. ಇವಾಗ ನೋಡಿ ಕ್ಲೀನಾಗಿ ತೊಳೆದು ಮೇಲೆಲ್ಲ ಒರೆಸ್ಕೊಂಡಿದ್ದೀನಿ. ಹಾಗೆಯೇ ಅದರಲ್ಲಿರುವಂತಹ ನಾರುಗಳನ್ನು ಮತ್ತು ಕಡ್ಡಿಗಳನ್ನು ತೆಗೆದುಬಿಡ್ತಾ ಇದ್ದೀನಿ. ಸ್ವಲ್ಪ ಒಳಗೆ ಏನಾದರೂ ಬೀಜಗಳು ಬಲ್ತಿದ್ರೆ ಅದನ್ನು ಕೂಡ ತೆಕ್ಕೊಂಬಿಡ್ಬೇಕು. ಅಂದರೆ ಜಜ್ಜವಾಗ ತೆಕ್ಕೊಂಡ್ರೆ ಸಾಕು. ಇವಾಗ ನಾರನ್ನೆಲ್ಲ ತೆಕ್ಕೊಂಡು ಈ ಥರ ನೋಡಿ ಒಂದು ಸ್ವಲ್ಪ ಬೀಜ ಬಲ್ತಂಗಿದೆಯಲ್ವಾ, ಅಂದರೆ ಕೆಲವೊಂದರಲ್ಲಿ ಬಲ್ತಿದೆ, ಇನ್ನು ಕೆಲವೊಂದರಲ್ಲಿ ಈ ಥರ ಎಳೆದಾಗೇ ಇದೆ. ಇದ್ದರೆ ಅಕಸ್ಮಾತ್ ನೀವು ತೊಗೊಂಡಿದ್ರಲ್ಲಿದ್ದರೆ ಅದನ್ನು ತೆಕ್ಕೊಂಬಿಡಿ. ಇದಕ್ಕೆ ತೊಕ್ಕಿಗೆ ಚೆನ್ನಾಗಿರಲ್ಲ. ಇವಾಗ ತೊಕ್ಕಿಗೋಸ್ಕರ ಸ್ವಲ್ಪ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ಟೀ ಸ್ಪೂನ್ನಷ್ಟು ಸಾಸಿವೆ, 2 ಟೀ ಸ್ಪೂನ್ನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ನಾನು ಯಾವುದೇ ವಸ್ತುಗಳನ್ನು ಇಲ್ಲಿ ಯಾವುದೇ ಸಾಮಗ್ರಿನ ಹುಡ್ಕೊಳ್ತಾ ಇಲ್ಲ, ಹಾಗೆಯೇ ಹಸಿದಾಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಹುರಿತಾ ಇಲ್ಲ. ತುಂಬ ದಿನ ಇಟ್ಕೊಂಡು ಮಾಡೋದಾದರೆ ನೀವು ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ವ ಆವಾಗ ಮಿಕ್ಸಿ ಮಾಡ್ಕೋಬೋದು. ಇದು ಸ್ವಲ್ಪನೇ ಇರೋದ್ರಿಂದ ಬ್ಲೇಡ್ಗೆ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಕೆಳಗೆ ಒರಳಲ್ಲಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನ ಕ್ರಷ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಪುಡಿ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ತೆಕ್ಕೊಂಬಿಡ್ತಾ ಇದ್ದೀನಿ. ಆಮೇಲೆ ಇವಾಗ ಹುಣಸೆ ಹಣ್ಣನ್ನು ಕೂಡ ನಾವು ಇದರಲ್ಲೇ ಕುಟ್ಕೊಂಡು ಸ್ವಲ್ಪ ತರತರೆಯಾಗಿ ಕುಟ್ಕೋಬೇಕು. ಯಾಕಂದರೆ ತುಂಬ ನುಣ್ಣಗೆ ಇದರಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಕುಟ್ಟಬೇಕು. ಈ ಥರ ಕುಟ್ಟುವಾಗ ಏನಾದರೂ ನಿಮಗೆ ಬೀಜಗಳು ಬಂತು ಅಂದರೆ ತೆಕ್ಕೊಂಬಿಡಿ. ಇವಾಗ ನಾನು ಮಾಡಿದ್ರಲ್ಲಿ ಬೀಜ ಬಂದಿಲ್ಲ, ಸ್ವಲ್ಪ ಒಂದು 2 ತೊಳೆಯಲ್ಲಿ ಮಾತ್ರ ಬೀಜಗಳಿತ್ತು, ಅದನ್ನು ರಿಮೂವ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ ಇವಾಗ ನಾರು ಮತ್ತು ಬೀಜಗಳನ್ನು ತೆಕ್ಕೊಂಡು ಕುಟ್ಟಿರೋಂಥ ಪಲ್ಪು ರೆಡಿಯಾಗಿದೆ. ಅದಕ್ಕೆ ಇವಾಗ ಒಂದು 7 ರಿಂದ 8 ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಟ್ಟಿ ರೆಡಿ ಮಾಡ್ಕೊಂಡಿರೋಂಥ ಪುಡಿ ಮತ್ತು ಅರಿಶಿನ ಹಾಕ್ಕೊಳ್ಬೇಕು. ಹಾಗೆಯೇ 1.5 ಟೀ ಸ್ಪೂನ್ನಷ್ಟು ಅಥವಾ 2 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ಮೇನ್ ಇದಕ್ಕೆ. ಹುಳಿ ಇರೋದ್ರಿಂದ ಆದಷ್ಟು ಉಪ್ಪು ಖಾರ ಜಾಸ್ತಿ ಇರಬೇಕು ಇದ್ರೊಟ್ಟಿಗೆ, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಇವಾಗ ಗ್ರೈಂಡರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಪರ್ಫೆಕ್ಟ್ ಆಗಿರುವಂತಹ ಪೇಸ್ಟು ಅಥವಾ ತೊಕ್ಕು ರೆಡಿಯಾಗಿದೆ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ಜಾಸ್ತಿ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ರೆ ಈ ಥರ ಒಂದು ವಾರ ಒಂದು 15 ದಿನಕ್ಕೆ ಬರುತ್ತೆ ಅಂದರೆ ಈ ಥರ ಬೌಲ್ಗೆ ಹಾಕ್ಕೊಂಡು ನೀವು ಎಷ್ಟು ದಿನ ಯೂಸ್ ಮಾಡ್ಕೊಳ್ತೀರ ಬೇಗನೆ ಖಾಲಿ ಆಗುತ್ತೆ ಅಂದರೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿ. ನೀವು ಯಾವಾಗ ಯೂಸ್ ಮಾಡ್ಕೊಳ್ತೀರ ಅವಾಗ ತೆಗೆದುಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಒಗ್ಗರಣೆಗೋಸ್ಕರ 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ನಷ್ಟು ಸಾಸಿವೆ ಮತ್ತು ಇದಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್, ಯಾಕಂದರೆ ತೊಕ್ಕಲ್ಲಿ ಬರೋದೇ ಒಳ್ಳೆ ಘಮ ಅಂತಂದರೆ ಇಂಗಿನ ಘಮ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇಂಗನ್ನು ಮಿಸ್ ಮಾಡಬೇಡಿ, ತುಂಬ ಒಳ್ಳೆ ಪರಿಮಳ ಇರುತ್ತೆ ತೊಕ್ಕು ಜೊತೆಗೆ. ಅದರಿಂದ ಇವಾಗ ತೊಕ್ಕಿಗೆ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೀವು ಜಾಸ್ತಿ ಬೇಕಿದ್ದರೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇವತ್ತು ಮಾಡಿರೋಂಥ ಹುಣಸೆಕಾಯಿ ತೊಕ್ಕು ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.